ಎಲ್ಲ ನಿಮ್ಮ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಎಲ್ಲ ದೇಶನಾಗ ಜಗತ್ತಿನಾಗ ಏನು ನಡೆದಕ್ಕೆ ನೋಡ್ತಾರೆ. ನಿನ್ನೆ ಘಟನೆ ಸರ್ ಇದು ಅದ್ರದ್ದು ಅಂಥ ವಾತಾವರಣ ಭಯದ ವಾತಾವರಣ ತಯಾರಾಗೈತೆ ಕರ್ನಾಟಕದಲ್ಲಿ. ಇಷ್ಟೆಲ್ಲ ನೋಡಿದ ಮ್ಯಾಗೂ ಯಾರು ಬೇಕಾದ್ರಿಗೆ ಓಟ್ ಹಾಕಿ ಜನ ಹಾಕೋದಲ್ರಿ. ಹಂಗ 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 ನಾವೇನು ಲಾಭ ಪಡೆಯುತ್ತ ನಾವು ಹೇಳೋದಿಲ್ಲ. ನಾವು ಪಡೆದೇ ಇಲ್ಲ. ನಾವು ಯಾರ್ದೋ ಮನಿ ಹಾಳಾಗಲಿ ನಮ್ದು ಉತ್ತಾರ ಆಗಲಿ ಅಂತ ಅನ್ನೋರು ನಾವಲ್ಲ. ಅಂದ್ರೆ ಘಟನೆಗಳು ಮನುಷ್ಯನ ಮಾನಸಿಕತೆ ಮೇಲೆ ಬಹಳ ದೊಡ್ಡ ಆಘಾತ ಆಗಿದೆ. ಎಲ್ಲರೂ ಚಿಂತನೆ ಮಾಡುವಂಥದ್ದಾಗಿದೆ. ಇಲ್ಲಾಂದ್ರೆ ಈಗ ಹಿಂಗೆ ಆದ್ರೆ ಮುಂದೆ ಗತಿ ಏನು ಅನ್ನೋಂಥದ್ದು ಇವತ್ತು ಅವ್ರ ಮನೆಗಾಗೈತೆ ರೀ. ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳ ಸತ್ರು ಸಹಿತ ಕಾಂಗ್ರೆಸ್ನವರು ಅದು ವೈಯಕ್ತಿಕ ಅವ್ರ ಲವ್ ಜಿಯಾದ ಅವ್ರ ಪ್ರೀತಿ ಮಾಡ್ತಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರಂದ್ರೆ ಈ ರಾಜ್ಯದ ಜನ ಏನು ಸುಮ್ಮದಾರೆ? ಅವ್ರಿಗೇನು ತಿಳಿದಿಲ್ಲ ರಾಜ್ಯದಲ್ಲಿ ಇರ್ತದೆಲ್ಲ ಘಟನೆ ಅದು. ಅದಕ್ಕೆ ನಾವೇನು ಅದಕ್ಕೆ ನೋಡ್ರಿ ನಾವೇನು ಹೋಗಿ ಅದಕ್ಕೆ ಪ್ರಚೋದನೆ ಮಾಡಕತ್ತಿಲ್ಲ, ತನಿಖೆ ಮಾಡತ್ತೀವಿ, ಅವ್ರಿಗೆ ಗಲಿಗೇರಿಸ್ಲತ್ತೀವಿ. ಈ ಸರ್ಕಾರ ಮಾಡ್ಬೇಕಲ್ಲ. ನೀವು ನಿಜವಾಗಿನ ಎಲ್ಲ ಸಮುದಾಯಗಳನ್ನು ಒಂದಾಗಿ ನೋಡ್ತಿದ್ರೆ ನೀವು ಆ್ಯಕ್ಷನ್ ಏನು ತೊಗೊಂಡ್ರಿ ಹೇಳ್ರಿ. ನೀನೇ ಬಂದ್ರಿ ಕಣ್ಣೀರು ಹಾಕಿದ್ರಿ, ಉಸ್ತುವಾರಿ ಮಂತ್ರಿನೂ ಕಣ್ಣೀರು ಹಾಕ್ಯಾರ ಕಾಣುತ್ತೆ. ಬರೀ ಇವೆಲ್ಲ ನಾಟಕ ಕಂಪನಿ ಇವೆಲ್ಲ ಕಣ್ಣೀರು ಸುಮ್ಮನೆ ಬರ್ತೈತೇನ್ರಿ? ನೋಡ್ರಿ ಕಣ್ಣೀರ ಭಾಳ ದುಃಖಾಗಿ ಕಣ್ಣೀರು ಹಾಕಿದ್ರೆ ಕಣ್ಣಂತ ಸೋರ್ತೈತಿ, ಮುಗುನಂತ ಸೋರ್ತೈತಿ. ಅವ್ರು ಕಣ್ಣಂತ ಸೋರಿಲ್ಲ, ಮುಗುನಂತ ಸೋರ. ಅದು ವಿಡಿಯೋ ನೋಡ್ರಿ ಪಕ್ಕ. ಧನ್ಯವಾದಗಳು. ಬಾಗಲಕೋಟೆಯಲ್ಲಿ ಮಾತಾಡಿದ್ರು. ನಾ ಬಾಗಲಕೋಟೆಯಲ್ಲಿ ಮಾತಾಡಿದ್ದೀನಿ. ಬೆಳಗಾವಿ ಹೋದಾಗ ಅದ್ರ ಉತ್ತರ ಕೊಡ್ತೇವೆ. ಧಾರವಾಡದಾಗ ಅದ್ರ ಕೆಲಸ ಇಲ್ಲ. ನೀವೆಲ್ಲ ಧಾರವಾಡದಾಗ ಅಭಿಮಾನ ಪಡ್ಬೇಕು. ನಾವೊಬ್ಬರಿಗೆ ಎಕ್ಸ್ಪೋರ್ಟ್ ಮಾಡಿ ಅಂತ ಅಭಿಮಾನ ಪಡ್ಬೇಕು. ಅಲ್ಲಿ ಬೆಳಗಾವದಾಗ ಅದನ್ನ ಮಾತಾಡ್ತಿರ್ಲಿಲ್ಲ. ನೀವು ಧಾರವಾಡದಾಗ ಕೇಳಿದಂದ್ರೆ ನಾಳೆ ಧಾರವಾಡದಾಗ ನಿಮ್ಗೆ ಸಿಟ್ಟಾಗ್ತದೆ. ನೀವು ಪತ್ರಿಕೆಗಳು ಬೆಲ್ಲಕ್ಕೆ ಕೊಡಬೇಡ್ರಿ. ಇದು ಪತ್ರಿಕೆ ನಮ್ಮ ಧಾರವಾಡ ಹುಬ್ಳಿ ವಿರುದ್ಧ ಐತೆ ಗೊತ್ತಾ? ಅಲ್ಲಿ ಬೆಳಗಾವದಾಗ ಮಾತಾಡ್ತೀವಿ. ನೀವೇನು ಬರ್ಕೊತೀರಿ ನಾ ಹೇಳೋದಲ್ಲ, ನನ್ನ ಬಾಯಿಲೆ ಹೇಳೋದಲ್ಲ. ಬಾಗಲಕೋಟದು ಬಾಗಲಕೋಟೆ. ಈಗ ಧಾರವಾಡದ ಏನೈತಿ ಸಮಸ್ಯೆ? ಏನೂ ಇಲ್ಲ. ನಾ ಯಾರಿಗಾರ ಹಂಚಿದ್ದೇನೆ ಅವ್ರಿಗೆ ಹೇಳಿದ್ನ, ನೀವು ಮಂತ್ರಿಗಿಂತ್ರಿ ಆಗ್ಬೇಕು ತಕ್ಕಂತೆಲ್ಲ ತಿಳಿ ಗದ್ದಿಗೌಡ್ರ ಆಗ್ಬೇಕಂತ ಹೇಳಿ. ಮತ್ತು ಮಂತ್ರಿನೂ ಬೇಕು, ಎಲ್ಲ ಬೇಕು. ಇಲ್ಲ ಸುಮ್ಮನೆ ಎಂ ಪಿ ಆಗಿ ತಪ್ಪು ಸುಟ್ಕೊಂಡ್ರು. ಈಗ ಒಂದಂತೂ ಬಾಗಲಕೋಟೆ ಒಂದು ಪೇಮೆಂಟ್ ಗಿರಕಿದೆ ಹೇಳಿಲ್ಲ ಹೇಳಿನಲ್ರಿ. ಈಗ ನಾಳೆ ಬರ್ತೀನಿ, ಇಲ್ಲಿ 2 ದಿವಸ ಇಲ್ಲೇ ಇರ್ತೇನೆ. 24ಕ್ಕೆ ಅಮಿತ್ ಶಾ ಅವ್ರು ಬಂದಾಗ ಇಲ್ಲೇ ಇರ್ತೀನಿ, ಮರು ದಿವಸ ಇಲ್ಲೇ ಇರ್ತೀನಿ. ಅವಾಗ ಇವ್ರಿಗೆ ಪೇಮೆಂಟ್ ಯಾರು ಆಗೈತೆ ಪೇಮೆಂಟ್ ಅಧಿಕೃತವಾಗಿ ನಿಮ್ಗೆ ತೊಗೊಂಡು ನಾ ಹೇಳ್ಬೇಕಾಗ್ತದೆ. ಎಲ್ಲ ದಾಖಲೆ ಅಂತ ಸಿಗುವುದ್ರಿ ಇರ್ತದ್ರಾಗ. ಯಾಕಂದ್ರೆ ಎಲ್ಲ ಏನಂತಾರ ಇದುವಾಗಿರ್ತಾರೆ, ಬೇರೆ ಮೂಲದಿಂದ ಬಂದಿರ್ತಾವು. ಎಲ್ಲಿ ಸೋರ್ಸ್ ಐತೆ ಅದು ನೋಡ್ಕೊಂಡು ಹೇಳ್ತೀನಿ. ನೀವಂಗ ಚಿಂತೆ ಮಾಡಬೇಡಿ. ನನ್ನ ಬಗ್ಗೆ ವಿಶ್ವಾಸ ಇದ್ರೆ ಸಾಕು. ನೋಡಿ ಸರ್, ನಾ ಏನು ಜ್ಯೋತಿಷಿ ಅಲ್ಲ. ನಾ ಇಷ್ಟು ಬರ್ತಾವ ಅಂತ ಹೇಳೋದಿಲ್ಲ. ನಮ್ಮ ಪಕ್ಷ ಇವತ್ತು ದೇಶದಲ್ಲೇ ನರೇಂದ್ರ ಮೋದಿಯವರ ಒಂದು ದೊಡ್ಡ ಶಕ್ತಿ ನಮ್ಮ ಹಿಂದಿದೆ. ನಮ್ಮ ಕಾರ್ಯಕರ್ತರ ಪರಿಶ್ರಮ, ನಮ್ದೆಲ್ಲ ಪರಿಶ್ರಮ, ನಮಗೆ ವಿಶ್ವಾಸ ಇದೆ. ನಾವು ಹೆಚ್ಚಿನ ಸೀಟನ್ನು ಗೆಲ್ತೀವಿ. ಆದರೆ ಈಗ ನಾನು ಹೇಳುವಂಥ ಸ್ಥಿತಿಯಲ್ಲೇ ಇನ್ನು ಈಗ ನಾಮಿನೇಷನ್ ವಾಪಸ್ ತಗೋದು ಮುಗಿದದ. ಈಗ ಒಂದು ಕಡೆ ನಾಮಿನೇಷನ್ ಕೊಡೋದು ನಡೆದದ. ಇದು ಇನ್ನೂ ಪಕ್ವವಿಲ್ಲ. ಆದರೆ ಒಟ್ಟಾರೆ ಎಲ್ಲ ಮಾಧ್ಯಮಗಳಲ್ಲಿ ಜನರ ಭಾವನೆ ಬಂದು ನಾವು ನರೇಂದ್ರ ಮೋದಿ ಅವರಿಗೆ ಮತ ಹಾಕ್ತೀವಿ ಅಂತಂದರೆ 90% ಜನ ಹೇಳ್ತಾ ಇದ್ದಾರೆ. ಅದ್ರ ಮ್ಯಾಗಿಂದ ತಿಳ್ಕೊಬೇಕು. ಇವತ್ತು ಈ ಚುನಾವಣೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ಇದೆ. ನೋಡ್ರಿ, ನರೇಂದ್ರ ಮೋದಿ ಅಂದ್ರೆ ಕ್ಯಾಂಡಿಡೇಟ್ ಅಂದ್ರೆ ನಾನು ಒಬ್ಬ ಮೋದಿ ಪರಿವಾರ. ನಾ ಹೇಳ್ತೀನಿ ಕೇಳಿ, ನಾನು ಒಬ್ಬ ಮೋದಿ ಆ ಪರಿವಾರನಾಗ ಬಂದ್ರಲ್ಲ, MP ಬಂದ್ರು ನಾನು ಬಂದೆ.
ಮೋದಿಯವರು ಒಂದು ಮೋದಿಯವರು ಅಂತ ಫೇಸ್ ನಮ್ಗೆ ಐತಿ. ಎಂ ಪಿಗಳು ಒಳ್ಳೆ ಕೆಲಸ ಮಾಡ್ಯಾರ. ಇಷ್ಟೆಲ್ಲ ಸ್ಕೀಮ್ಗಳು ಬಂದಾವಲ್ರಿ 10 ವರ್ಷನಲ್ಲಿ. ನೋಡ್ರಿ ನಂದು ಎಷ್ಟು ಕಾಲ್ ಚಾಚೈತೆ ಅಷ್ಟ ಹಾಸಿಗೆ ಕಾಲ್ ಚಾಚ್ತೀನಿ. ಅಲ್ಲೇ 3 ಮಂದಿ ದೊಡ್ಡವರು ಅದಾರ. ಅವ್ರು ಇಡೀ ರಾಜ್ಯ ಸುತ್ತಿ ಅವ್ರು ಮಾಡೋ ಮುಂದೆ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ನಮ್ದೇನು ಕೆಲಸ ಐತೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.